ಸೆಡೆ ಆಯ್ತು ಇದೀಗ ಗುಗ್ಗು ಧನ್ರಾಜ್ ಆಚಾರ್ಗೆ ಆವಾಜ್ ಬಿಟ್ಟ ರಜತ್ ಏನ್ ಮಾಡಿದ್ದಾರೆ ಗೊತ್ತಾ ವೀಕ್ಷಕರೇ? ನಿಜವಾಗಿಯೂ ಫೈಟಿಂಗ್ ಅನ್ನ ಆಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಇದು ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಎಂಟ್ರಿ ಪಡೆದುಕೊಂಡು ಬಂದ ರಜತ್ ಕಿಶನ್ ಆರಂಭದಲ್ಲೇ ಗೋಲ್ಡ್ ಸುರೇಶ್ ಜೊತೆಗೆ ಕುಸ್ತಿಗೆ ಬಿದ್ದಿದ್ರು. ಅದಾಗಿ ವಾರಗಳೇ ಕಳೆದ್ರು, ಇನ್ನು ಸುರೇಶ್ ಅದನ್ನು ಮರೆತಿಲ್ಲ ಎಂದ್ರೆ ಅದರ ಎಫೆಕ್ಟ್ ಹೇಗಾಗಿರಬಹುದು ಎಂಬುದನ್ನ ನೀವೇ ಊಹಿಸಿ. ಸದ್ಯ ರಜತ್ ಈಗ ಧನ್ರಾಜ್ ಆಚಾರ್ ಜೊತೆ ಮಾತಿನ ಫೈಟ್ ಆರಂಭಿಸಿದ್ದಾರೆ. ಆರಂಭದಲ್ಲಿ ಸುರೇಶ್ ಜೊತೆಗೆ ಜಗಳವಾಡುವಾಗ ಹೋಗುವ ಸೆಡೆ ಎಂದು ಪದ ಬಳಕೆ ಮಾಡಿದ್ರು. ರಜತ್ ಸೆಡೆ ಅಂತ ಕರೆದು ಅವಮಾನಿಸಿದ್ದಾರೆ ಎಂದು ಸುರೇಶ್ ಅವರು ಅದನ್ನ ಬಹಳ ಸಮಯ ಹೇಳಿಕೊಂಡು ಓಡಾಡಿದ್ರು. ಇದೀಗ ಈ ಬಾರಿ ಮಾತಿಗೆ ಮಾತು ಬೆಳೆದು ಧನ್ರಾಜ್ ಆಚಾರ್ಗೆ ಗುಗ್ಗು ಅಂತ ಬೈದಿದ್ದಾರೆ. ಅಷ್ಟಕ್ಕೂ ಗುಗ್ಗು ಎಂದರೆ ಏನು? ಮೂರ್ಖ, ಅವಿವೇಕಿ, ಮೂಡ, ಪೆದ್ದ, ದಡ್ಡ, ಹೀಗೆ ಸಾಕಷ್ಟು ಅರ್ಥಗಳಿವೆ. ಇನ್ನು ಈ ಒಂದು ಪ್ರೋಮೋ ರಿಲೀಸ್ ಆಗಿರುವಂತದ್ದು ಧನ್ರಾಜ್ ಆಚಾರ್ ಮತ್ತು ರಜತ್ ನಡುವೆ ಫೈಟ್ ಬಗ್ಗೆ ತೋರಿಸಲಾಗಿದೆ. ಈ ವಾರ ಹಳೆಯ ಸ್ಪರ್ಧಿಗಳನ್ನ ಮನೆಯೊಳಗೆ ಕರೆಸಿ ನಾಮಿನೇಷನ್ ಪ್ರಕ್ರಿಯೆ ಮಾಡಲಾಗುತ್ತಿದೆ. ಅಂತೆಯೇ ನಮ್ರತಾ ಮತ್ತು ಕಾರ್ತಿಕ್ ಅವರು ಬಿಗ್ ಬಾಸ್ ಮನೆಯೊಳಗೆ ಬಂದು ನಾಮಿನೇಷನ್ ಪ್ರಕ್ರಿಯೆ ನಡೆಸಿದ್ದಾರೆ. ಈಗ ರಜತ್ ಅವರನ್ನ ಧನ್ರಾಜ್ ಆಚಾರ್ ನಾಮಿನೇಟ್ ಮಾಡಿದ್ದಾರೆ. ಇದರಿಂದ ರೊಚ್ಚಿಗಿದ್ದ ರಜತ್, ಯಾವನೋ ನೀಡಿದ್ದ ಕಾರಣಕ್ಕೆ ನನ್ನನ್ನು ನಾಮಿನೇಟ್ ಮಾಡ್ತಾ ಇದ್ದಾನೆ ಗುಗ್ಗು ನನ್ ಮಗ ಎಂದು ಬೈದಿದ್ದಾರೆ. ಹೇ, ನಾನು ಎಂತ ತಲೆಕೆಟ್ಟ ನನ್ ಮಗ ಅಂತ ನನ್ಗಿನ್ನೂ ಗೊತ್ತಿಲ್ಲ. ನನ್ನ ಹತ್ರ ಇವೆಲ್ಲ ಆಟಗಳನ್ನ ಆಡಬೇಡ, ಇದಕ್ಕಣೋ ನಿನಗೆ ನನ್ನ ಮಗು ಅಂತ ಕರೆಯೋದು ಎಂದು ಎಚ್ಚರಿಕೆ ನೀಡಿದ್ದಾರೆ ರಜತ್. ಅದಕ್ಕೆ ಕೌಂಟರ್ ಕೊಟ್ಟ ಧನ್ರಾಜ್, ಅಂಕಲ್ ನಿಮ್ಮ ಲೆವೆಲ್ ನನಗೆ ಗೊತ್ತಾಗಿದೆ, ನಾನು ಆಟ ಆಡೋದಕ್ಕೆ ಬಂದಿರೋದು ಇಲ್ಲಿಗೆ ಎಂದು ಹೇಳಿದ್ದಾರೆ. ನಂತರ ಇಬ್ಬರ ನಡುವೆ ಗುದ್ದಾಟ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಮನೆಯವರು ಬಿಡಿಸಲು ಪ್ರಯತ್ನಿಸಿದ್ರು, ಪರಸ್ಪರ ಕೈ ಮಾಡಲು ಇಬ್ಬರು ಮುಂದಾಗಿದ್ದಾರೆ. ಮುಂದೇನಾಯ್ತು ಎಂಬುದನ್ನ ನೋಡೋಣ ವೀಕ್ಷಕರೇ. ಆದರೆ ಇವರಿಬ್ಬರು ಕೂಡ ಏನು ಜಗಳ ಆಡುವ ಮಟ್ಟಕ್ಕೆ ಹೋಗಿದ್ರು ಅಂತ ಹೇಳಿದರೆ ತಪ್ಪಾಗ್ಲಾರ್ದು ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಜಗಳ ಅಂತಾನೆ ಹೇಳ್ಬೋದು ರಜತ್ ಮತ್ತು ಧನ್ರಾಜ್ ಅವರದು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.